ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದು ಒಂಥರ ಚಾರಿಯಟ್ ಥರ ಇದೆ. ಇದು ಬ್ಯಾಕ್ ಸೈಡ್, ಇದು ಮುಂದ್ಗಡೆ. ಓಕೆ, ಸೊ ಇದು ಏನಿದೆ ಸ್ಕಲ್ಪ್ಚರು, ಇದು ರಾವಣ ಇದು ಕೈಲಾಶ್ ಪರ್ವತಿಗ ಲಿಫ್ಟ್ ಮಾಡತ್ತಾರ. ಫೈನಲ್ ಡೇ ನಮ್ಮದು. ಬೆಳಿಗ್ಗೆ ಎದ್ದು ಗ್ರೀಷ್ಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ. 5:15 ಬಿಟ್ಟಿದ್ವಿ ನಾವು ರೂಮು. 5:30 ಬಿಟ್ಬಿಟ್ಟು ಗ್ರೀಷ್ಮೇಶ್ವರ ಬಂದಿದ್ವಿ. ಗ್ರೀಷ್ಮೇಶ್ವರ, ಎಲ್ಲೋರ ಮತ್ತು ಅದು ಆಂಜನೇಯ ದೇವಸ್ಥಾನ 3 ಮುಗಿಸ್ಕೊಂಡು ವಾಪಸ್ 10 ಗಂಟೆವರೆಗೂ ನಾವು ಹೋಟೆಲಿಗೆ ಹೋಗಿ ಚೆಕ್ಔಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆಲ್ರೆಡಿ 6:30 ಆಗ್ತಾ ಬಂತು. ಮೇ ಬಿ ಎಲ್ಲನೂ ಮುಗಿದೋಗುತ್ತೆ. ಗ್ರೀಷ್ಮೇಶ್ವರದಲ್ಲಿ ಜಾಸ್ತಿ ಏನು ರಶ್ ಇರೋಲ್ಲ. ಬೇಗ 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 ಮುಗಿಸ್ಕೊಂಡ್ಬಿಟ್ಟು ಹೋಗೋಣ ಅಂತ. ಇಲ್ಲಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ವಾಪಸ್ ಬರ್ತಾಯಿದ್ದೀವಿ. ಮೊಬೈಲು ಯಾವುದೂ ಅಲೋ ಇಲ್ಲ ಅಂತೆ. ಅದಕ್ಕೆ ಮತ್ತೆ ವಾಪಸ್ ಹೋಗ್ಬಿಟ್ಟು ಕಾರಲ್ಲೇ ಹೇಳೋಣ ಅಂತ. ಅಲ್ಲಿರೋ ಚಿಕ್ಕ ಶಾಪಲ್ಲಿ ಮೊಬೈಲ್ ಇಡೀ ಲಾಕರ್ ಇದೆ ಅಂತಾರೆ. ನಮಗೇನೋ ಮನಸ್ಸಾಗಲಿಲ್ಲ ಇಲ್ಲಿ ಇಡೋಕ್ಕೆ, ಅಂದರೆ ನಂಬಿಕೆ ಬರಲಿಲ್ಲ. ಅದಕ್ಕೆ ಅಂತ ವಾಪಸ್ ಮತ್ತೆ ಕಾರಲ್ಲೇ ಹೋಗಿ ಇಡೋಕ್ಕೆ ಹೋಗ್ತಾಯಿದ್ದೀವಿ. ಗ್ರೀಷ್ಮೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ಎಲ್ಲೋರ ಕೇವ್ಸಿಗೆ ಬಂದಿದ್ದೀವಿ. ಎಂಟ್ರೆನ್ಸಲ್ಲಿ ಬೆಳಿಗ್ಗೆ 7 ಗಂಟೆಯಲ್ಲಿ ಇದ್ದೀವಿ. ಇಲ್ಲಿ ಯಾರೂ ಇಲ್ಲ, ಖಾಲಿ ಇದೆ. ಬೆಳಿಗ್ಗೆ ಬಂದರೆ ಚೆನ್ನಾಗಿ, ಯಾಕಂದರೆ ಬಿಸಿಲು ಇರೋಲ್ಲ, ನೀಟಾಗಿ ನೋಡ್ಕೋಬೋದು. ಗ್ರೀಷ್ಮೇಶ್ವರ ಟೆಂಪಲಲ್ಲಿ ನಾನು ಹೇಳ್ದಂಗೆ ಒಳಗಡೆ ಮೊಬೈಲ್ ಅಲೋ ಮಾಡ್ತಾಯಿಲ್ಲ. ಸೊ ಅಲ್ಲಿ ಚಿಕ್ಕ ಶಾಪ್ಸ್ ಇದ್ದಾವೆ, ಆ ಶಾಪಲ್ಲಿ ಇಡ್ಬೋದು. ಬಟ್ ಅದಕ್ಕಿಂತ ಬೆಟರ್ ಕಾರಲ್ಲೇ ನಿಮ್ಮ ವೆಹಿಕಲಲ್ಲೇ ಇಟ್ಟು ಹೋಗೋದು ಬೆಟ್ರ್ ಅನಿಸ್ತಾ. ಆಮೇಲೆ ಗ್ರೀಷ್ಮೇಶ್ವರಲ್ಲಿ ಏನು ರಶ್ ಇರಲಿಲ್ಲ, ಏನಿರಲಿಲ್ಲ. ಒಂದು 15 ನಿಮಿಷ ಅಷ್ಟೇ ಆಗಿರೋದು ನಮಗೆ ಅಲ್ಲಿ. ಸೊ ಇದು ಗ್ರೀಷ್ಮೇಶ್ವರ ಮತ್ತು ಎಲ್ಲೋರ ಕೇವ್ಸು ಅಕ್ಕಪಕ್ಕನೇ ಇರೋದು. ಜಸ್ಟ್ ಒಂದು 1/2 ಕಿಲೋಮೀಟ್ರ್ ಡಿಫ್ರೆನ್ಸಲ್ಲಿ ಇದೆ. ಆ್ಯಂಡ್ ಈ 2 ಪ್ಲೇಸು ಸಂಭಾಜಿನಗರ್, ಔರಂಗಾಬಾದಿಂದ 30 ಕಿಲೋಮೀಟರ್, ಅಂದರೆ ಆಲ್ಮೋಸ್ಟ್ 40 ಮಿನಿಟ್ಸ್ ಆಯಿತು. ಸೊ ಈಗ 7 ಆಗಿದೆ. ಒಂದು 2 ಅವರ್ಸಲ್ಲಿ ನಾವು ಮುಗಿಸ್ಕೊಂಡು ಮತ್ತು ಆನ್ ದಿ ವೇಯಲ್ಲಿ ಒಂದು ಇದು ಇದೆ, ಏನಂತಾರೆ, ಆಂಜನೇಯ ದೇವಸ್ಥಾನ ಮಲಗಿರೋದು. ಅದು ತುಂಬ ರೇರ್ ಅಂತ. ಅದೊಂದು ಮುಗಿಸ್ಕೊಂಡು 10 ಗಂಟೆವರೆಗೂ ರೂಮಿಗೆ ಹೋಗೋಣ ಅಂತ ಪ್ಲ್ಯಾನು. ಎಂಟ್ರಿ ಟಿಕೆಟು 40 ರೂಪೀಸ್ ಪರ್ ಪರ್ಸನ್, 15 ಇಯರ್ಸ್ ಆ್ಯಂಡ್ ಅಬೋವ್. ರಾಘವ್, ಎಲ್ಲರದ್ದು ಸೇಮ್ ಟಿಕೆಟನಾ? ಇವರು ಹುಡುಗರದು ಬಿಲೋ 15 ಇಲ್ವಾ? ಓಕೆ. ಸೊ 15 ಆ್ಯಂಡ್ ಅಬೋವ್ಗೆ ಮಾತ್ರ ಟಿಕೆಟ್ ಇರೋದು. 15 ಇಯರ್ಸ್ ಆ್ಯಂಡ್ ಬಿಲೋಗೆ ಫ್ರೀ ಎಂಟ್ರೆನ್ಸ್ ಇದೆ. 16th ಕೇವ್ ನೋಡಿಲಿ, ಫಸ್ಟ್ 16th ಕೇವ್ ಅದೇ ಕೈಲಾಸ. 16 ಹಿಂಗೆ ಹೋದರೆ 1 ಅಲ್ಲಿಗೆ ಆ ಕಡೆ 16ಗೆ ಕೊಟ್ಟಿದ್ದೀವಿ. ಇದೇ ಮೇನು 16, 16B, 16A. ನಾನು ನೋಡಿರೋದೇ ಇಷ್ಟೇ ಅನ್ಸುತ್ತೆ ಆ ಟೈಮಲ್ಲಿ. ಅಲ್ಲ, ಹಿಂಗೆ ಹೋಗಿ ನಡೀದು. ಫಸ್ಟ್ ಇದಕ್ಕೆ ಹೋಗೋಣ ಬನ್ನಿ. ಎಸ್, ಬಂದಿದ್ಯಾ? ಫುಲ್ಲು ಬರ್ತಾಯಿದ್ದೀನಿ ನೋಡ. ಅಲ್ಲಿ ಗೈಡು ಅಫಿಷಿಯಲಿ ಅಲ್ಲಿ ಎಲ್ಲಿ ಟಿಕೆಟ್ ತೊಗೊತಿದ್ವಿ ಅಲ್ಲಿ ಗೈಡ್ ಅಂತ ಏನೋ ಹಾಕಿಲ್ಲ. ಬಟ್ ಇಲ್ಲಿ ಹೊರಗಡೆ ಬಂದಮೇಲೆ ಸ್ವಲ್ಪ ಜನ ಕೂತಿದ್ದಾರೆ, ಗೈಡ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಕೇವ್ ಇದು ಕೈಲಾಸ ಟೆಂಪಲ್, ಕೇವ್ ನಂಬರ್ 16. ನಾನು ಅಂಥ ಕಾಲದಲ್ಲಿ ಬಂದಿದ್ದೆ, ಒಂದು 20 ವರ್ಷದಿಂದ. ಅವಾಗೆ ಇದೊಂದು ಇದು 16, 16A, 16B ಅಂತ 2 ಇದ್ದಾವೆ. ಅಷ್ಟು ನೋಡ್ಕೊಂಬಿಟ್ಟು ವಾಪಸ್ ಹೊರಟಿದ್ದೆ. ಇಲ್ಲ, ಇದು ನೋಡ್ಬೇಕಂದ್ರೆ ನೀವು ವಾಕ್ ಮಾಡ್ಕೊಂಡು ಒಂದು 3 ಕಿಲೋಮೀಟ್ರ್ ವಾಕ್ ಮಾಡಬೇಕಾಗತ್ತೆ. ಈ ಕೇವಿಂದ ಆ ಕಡೆ ಹೋದರೆ 1 to 15, ಲೆಫ್ಟಲ್ಲಿ ಹೋದರೆ 17ಇಂದ 30ವರೆಗಿದ್ದಾವೆ. ಅದೆಲ್ಲ ನೋಡ್ಬೇಕಪ್ಪ ಅಂದರೆ 3 ಕಿಲೋಮೀಟ್ರ್ ಏನೋ ವಾಕ್ ಮಾಡ್ಕೊಂಡು ಹೋಗ್ಬೇಕಂತ. ಫಸ್ಟಿಗೆ ನಮ್ಮದು ಇದು ಮೇನ್ ದೇವಸ್ಥಾನ, ನಮ್ಮದು ಮೇನ್ ಕೈಲಾಸೇಶ್ವರ ದೇವಸ್ಥಾನ. ಅದನ್ನು ನೋಡ್ಕೊಂಬಿಟ್ಟು ಹೋಗೋಣ. ಏನಪ್ಪ ರಾಗ, ಏನು ನಿಂದ ಪ್ರಾಬ್ಲಮ್? ಏನಿಲ್ಲಪ್ಪ, ನಮ್ದು ಪ್ರಾಬ್ಲಮ್ ಏನಂದ್ರೆ ಅಲ್ಲೆಲ್ಲ ಕೇವ್ಸಿಗೂ ಶೂ ಎಲ್ಲ ತೆಗೆದು ತುಂಬ ಆಯ್ತಲ್ಲ ಅಂತ ಇವತ್ತು ಚಪ್ಪಲ್ ಹಾಕೊಂಡ್ಬಂದ್ವಿ. ನೋಡಿದ್ರೆ ಎಲ್ಲ ತಗೊಂಡ್ಬಿಟ್ಟು ಅಂತ ಯಾರೂ ಹೇಳ್ತಾನೆ ಇಲ್ಲ. ಅಲ್ಲ, ಇದು
ಎಲಿಫೆಂಟ್ ಅದು ಸೊಂಡ್ಲನೇ ಇಲ್ಲ, ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ನಾವು ಇಲ್ಲಿ ಗೈಡ್ ಕೇಳ್ತಾ ಇದ್ದಾರೆ, ಅಫಿಷಿಯಲ್ಲು ಅವರ ಗೈಡಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ, ಯಾಕಂದರೆ ಇದೇ ಮೇನ್ ಕೇವ್ ಇರೋದು. ಇನ್ನೊಂದು ಏನು ಗೊತ್ತಾ, ಎಲ್ಲ ಸ್ಟ್ಯಾಚ್ಯೂ ಎಲ್ಲದ್ರದ್ದು ಅಂದರೆ ಎಲ್ಲ ಫೇಸು ಅದು ಇದು ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ, ಕಟ್ ಮಾಡಿದ್ದಾರೆ. ಅಲ್ಲಿ ಹಿಂದೆ ಎಲಿಫೆಂಟ್ನ ಅದು ಸೊಂಡ್ಲನೇ ಇಲ್ಲ, ಕಟ್ ಮಾಡಿಬಿಟ್ಟಿದ್ದಾರೆ. ಆ ಕಡೆ ಇನ್ನೊಂದು ಎಲಿಫೆಂಟ್ ಇದೆ, ಆ ಎಲಿಫೆಂಟದು ಕುತ್ತಿಗೆ ಸಮೇತನೇ ಎತ್ಬಿಟ್ಟಿದ್ದಾರೆ. ಗೈಡ್ ತೊಗೊಂಡಿದ್ದೀವಿ, ಅವರೆಲ್ಲ ಫುಲ್ಲು ಎಕ್ಸ್ಪ್ಲೈನ್ ಮಾಡಿದರು. ಅವರು ವೀಡಿಯೋ ಎಲ್ಲ ತೆಗಿಬೇಡಿ ನಮ್ಮದು ಅಂತ ಹೇಳಿದರು, ಅದಕ್ಕೆ ನಾನು ತೆಗಲಿಲ್ಲ. ಸೊ ನಾನು ಮತ್ತೆ ಇನ್ನೊಂದು ಸರಿ ಅದೇ ಅವ್ರು ಹೆಂಗೆ ಕರ್ಕೊಂಡು ಹೋದ್ರು ಅದನ್ನೇ ಮತ್ತೆ ನಾನು ಇನ್ನೊಂದು ರೌಂಡ್ ಹೋಗಿ ಬರ್ತೀನಿ. ಹೋಗ್ಬಿಟ್ಟು ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಾನು. ಮತ್ತೆ ಅದಕ್ಕಿಂತ ಮುಂಚೆ ಇಲ್ಲಿ ಮೇಲೆ ಇದ್ರದ್ದು ಮಿಡ್ಲಲ್ಲಿರೋ ಟೆಂಪಲ್ ಇದೆ, ಅದು ಕೈಲಾಸ್ ಟೆಂಪಲ್ ಅಂತ. ಮೇಲೆ ಕೈಲಾಸ ಶಿವ ದೇವಸ್ಥಾನದ ವಿಗ್ರಹ ಇದೆ, ಅಲ್ಲಿಗೆ ಹೋಗಿ ಬರೋಣ ಅಂತ. ಹೋಗಿ ಬಂದ್ಬಿಟ್ಟು ಈ ಸರೌಂಡಿಂಗಲ್ಲಿ ಏನಿದೆ ನೋಡೋಣ. ಮತ್ತು ಇದು ದೇವಸ್ಥಾನ ಹೋಗೋದಕ್ಕೆ ಮೇಲೆ ಹೋಗ್ತಾಯಿದ್ದೀವಿ. ಮೇನ್ ಥಿಂಗ್ ಏನಂತಂದರೆ ಯಾವುದನ್ನು ಎಕ್ಸ್ಟ್ರಾ ಕಲ್ಲು ತಂದುಬಿಟ್ಟು ಎಲ್ಲಿನ ಅಂದರೆ ಜೋಡಿಸಿಲ್ಲ, ಎಲ್ಲ ಒಂದೇ ಕಲ್ಲಿಂದನೇ ಮಾಡ್ತಾ ಬಂದಿದ್ದಾರೆ. ಕೈಲಾಸೇಶ್ವರ. ಸೊ ಇಲ್ಲಿ ಗಂಗಾ, ಯಮುನಾ, ಸರಸ್ವತಿ ಇದು 3 ರಿವರ್ದು ರೆಪ್ರೆಸೆಂಟ್ ಮಾಡೋದು. ಈ 3 ಇಲ್ಲಿ 1, ಇದು 2, ಇಲ್ಲಿ 3. ಆಮೇಲೆ ಇದು ಧ್ವಜಸ್ತಂಭ ಅಂತ. ಇಲ್ಲಿ ಇದೊಂದು ಧ್ವಜಸ್ತಂಭ ಇದೆ, ಅಲ್ಲೊಂದಿದೆ, 2 ಧ್ವಜಸ್ತಂಭಗಳು. ಸ್ಟಾರ್ಟ್ ವಿತ್ ಇಲ್ಲಿ ಇದು ಗಣೇಶ, ಓಕೆ, ಇದು ದುರ್ಗಾ ಪರಮೇಶ್ವರಿ, ಅಲ್ಲಿ ಮಹಾಲಕ್ಷ್ಮಿ ಅವರಿದ್ದಾರೆ, ಲಕ್ಷ್ಮೀದು. ಇಲ್ಲಿ ಈ ಚಿಕ್ಕ ಎಲಿಫೆಂಟು ಕಳಸದಿಂದ ನೀರು ತೊಗೊಂಬಿಟ್ಟು ದೊಡ್ಡ ಎಲಿಫೆಂಟಿಗೆ ಕೊಡ್ತಾಯಿದೆ. ದೊಡ್ಡ ಎಲಿಫೆಂಟ್ಸ್ ಏನು ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ ಲಕ್ಷ್ಮಿಗೆ, ಅದು ರೆಪ್ರೆಸೆಂಟೇಷನ್. ಇಲ್ಲಿ ಇವರಿಬ್ಬರು ಯಾರು, ದ್ವಾರಪಾಲಕರು. ವೆಲ್ಕಮ್ ಮಾಡ್ತಾ ಇದ್ದಾರೆ. ಇದು ನೋಡಿ, ಆನೆ ಫುಲ್ಲು ಡಿಸ್ಟ್ರಾಯ್ ಮಾಡೋದು, ಮುಖನ್ನೇ ತೆಗೆದಾಕ್ಬಿಟ್ಟಿದ್ದಾರೆ ಎಲ್ಲ. ಇದು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದು ಒಂಥರ ಚಾರಿಯಟ್ ಥರ ಇದೆ. ಇದು ಬ್ಯಾಕ್ ಸೈಡು, ಇದು ಮುಂದುಗಡೆ. ಆಮೇಲೆ ಅಲ್ಲಿ ಇಲ್ಲೊಂದು ಎಲಿಫೆಂಟ್, ಅಲ್ಲೊಂದು ಎಲಿಫೆಂಟ್ ಪುಷ್ ಮಾಡ್ತಾ ಇರೋದು ಅಂತ ರೆಪ್ರೆಸೆಂಟೇಷನ್. ಇಲ್ಲಿ ಫುಲ್ಲು ರಾಮಾಯಣದ್ದು ಸ್ಟೋರಿ ಇದೆ ಅದರಲ್ಲಿ ಕಂಪ್ಲೀಟಾಗಿ. ಒಂದೊಂದೇ ನೋಡ್ತಾ ಹೋದರೆ ಕಂಪ್ಲೀಟ್ ರಾಮಾಯಣ. ಈ ಕಡೆ ರಾಮಾಯಣದ ಸ್ಟೋರಿ ಇದೆ, ಆ ಎಂಡಲ್ಲಿ ಮಹಾಭಾರತ ಸ್ಟೋರಿ ಇದೆ. ಯಾವುದಲ್ಲಿ ವನವಾಸದ್ದು. ಇಲ್ಲಿಂದ ಸ್ಟಾರ್ಟ್ ಆಗಿ ಹಿಂಗೆ ವನವಾಸ ಹೋಗಿದ್ದು. ಶೂರ್ಪನಖ ಮೂಗು ಕಟ್ ಮಾಡಿದಿದೆ. ಇಲ್ಲಿದೆ ನೋಡಿ. ಈಗ ಇದು ಆಂಜನೇಯ ಲಂಕಾನ ಸುಟ್ಟಿರೋದು. ಓಕೆ, ಸೊ ಇದು ಏನಿದೆ ಸ್ಕಲ್ಪ್ಚರು, ಇದು ರಾವಣ ಇದು ಕೈಲಾಶ್ ಪರ್ವತಿಗೆ ಲಿಫ್ಟ್ ಮಾಡತ್ತಾರ. ಮತ್ತು ಪಾರ್ವತಿ ಜೀಜಿ ಅಲ್ಲಿಂದ ಮತ್ತು ತಳಗೆ ದಬ್ಲತ್ತಾರ. ಅದಕ್ಕಂತ ರಾವಣದ ಬಾಡಿ ಟ್ವಿಸ್ಟ್ ಆಗೈತ. ಇದು ನೋಡು, ಇದು ಬಾಡಿ ಟ್ವಿಸ್ಟ್ ಆಗೈತ, ಬರೀ ಮುಖ ಅಷ್ಟೇ ಹಿಂಗದ ಫೇಸಿಂಗ್. ಇದ್ರ ಇನ್ನೊಂದ್ಸರಿ ನಾನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ಇದು ಕೈಲಾಸದಲ್ಲಿ ಶಿವಪಾರ್ವತಿ ಕೂತಿದ್ದಾರೆ. ಕೆಳಗಡೆ ರಾವಣ ಏನು ಮಾಡ್ತಾರೆ, ಕೈಲಾಸನ ಎತ್ಕೊಂಡು ಹೋಗ್ಬೇಕಂತ ಲಿಫ್ಟ್ ಮಾಡೋಕ್ಕೆ ಹೋಗಿದ್ದಾರೆ. ಅವಾಗ ಏನು ಮಾಡ್ತಾರೆ, ಪಾರ್ವತಿ ಇದ್ದಾರಲ್ಲ ಅವರು ಅಲ್ಲಿ ಮೇಲೆಯಿಂದ ಪ್ರೆಸ್ ಮಾಡಿದ್ದಾರೆ. ಪ್ರೆಸ್ ಮಾಡಿದಾಗ ಏನಾಯಿತು, ರಾವಣನ ಎತ್ತಕ್ಕೆ ಹೋಗಿದ್ನಲ್ಲ ಅವನ ಮುಖ ತಿರ್ಕೊಂಡ್ಬಿಟ್ಟಿದೆ. ಇದು ಬಾಡಿ, ಇದು ಬೆನ್ನು, ಮುಖ ಈ ಕಡೆ ತಿರುಗಿದೆ. ಸೊ ಇದು ಆ ಸ್ಟೋರಿ ರೆಪ್ರೆಸೆಂಟ್ ಮಾಡುತ್ತೆ, ಇದು ಹೋಲ್ ಸ್ಟ್ರಕ್ಚರ್. ಕರೆಕ್ಟ್? ಓಕೆ, ಸೊ ಇದು ಅನ್ನಪೂರ್ಣ. ಇದು ವಿಷ್ಣುದು ಫುಲ್ ಅವತಾರ, ಚಕ್ರ ಇದು ಗದ ಎಲ್ಲ ಇಟ್ಕೊಂಡಿದ್ದು. ವಿಷ್ಣುದು ಅವತಾರಗಳು. ಇವೆಲ್ಲ ಫಸ್ಟ್ ವಿಷ್ಣುದ ಅವತಾರ. ಹಾವಿರುತ್ತಲ್ಲ, ನಾಗ ಹಾವನ್ನ ಕೊಂದಿರೋದು ಅವತಾರ ಇದು. ಇದು ವರಾಹ ಅವತಾರ. ಮತ್ತು ಇದು ಗರುಡ ಮೇಲೆ ವಿಷ್ಣು ಕೂತಿರೋದು. ಮಲಗಿರೋ ಪದ್ಮನಾಭ ಸ್ವಾಮಿ ಅವ್ರು ಮಲಗಿರೋ ವಿಷ್ಣುದು. ಇದು ಬ್ರಹ್ಮಜೀಜಿ ಮತ್ತು ವಿಷ್ಣು ಜೀಜಿ ಶಿವಜೀಜಿಗೆ ಕೈ ಮುಗಿತಿದ್ದಾರೆ, ಅವ್ರ ಲಿಂಗದಿಂದ ಬಂದ್ರಲ್ಲ. ಇದದು ಸ್ಟೋರಿ. ಬ್ರಹ್ಮಂದು ಒಂದು ತಲೆ ಕಟ್ಟಾಗಿತ್ತು. ಯಾಕಂತಂದ್ರೆ ಶಿವಾಜೀಜಿ ಅಂದರು
ಯಾರು ಫಸ್ಟಿಗೆ ಇದ್ರದ್ದು ಸ್ಟಾರ್ಟ್ ಆರ್ ಎಂಡ್ ಫೈಂಡ್ ಮಾಡ್ತಾರೆ ಲಿಂಗದು ಅವರೇ ಎಲ್ಲಕ್ಕಿಂತ ಶ್ರೇಷ್ಠ ಅಂತ. ಅದ್ರದ್ದು ಆ್ಯಕ್ಚುಲಿ ಸ್ಟಾರ್ಟ್ ಆ್ಯಂಡ್ ಎಂಡ್ ಇದ್ದಿದ್ದಿಲ್ಲ. ಬಟ್ ಬ್ರಹ್ಮಾಜಿ ಏನು ಮಾಡಿದ್ರು ನಂಗೆ ಸಿಕ್ತು ಅಂತಂದರು. ಅದಕ್ಕಂತ ಹಾಂ ಸುಳ್ಳು ಹೇಳಿ ಮಾಡಿದ್ರು, ಅದಕ್ಕಂತ ತಲೆ ಕಟ್ಟಾಯ್ತು ಅವ್ರದ್ದು. ಹಾಂ ಇದು ಅಂಧಾಸುರನ್ನ ಹೊಡಿತಾ ಇರೋದು ಅಲ್ಲಿ. ಅಂಧಾಸುರನ ಒಂದು ಇಲ್ಲಿ ಒಂದು ಇದಿದೆ, ಅಂದರೆ ಅದು ಬ್ಲಡ್ ಬಿದ್ದರೆ ಮತ್ತೆ ರೀಬಾರ್ನ್ ಆಗ್ತಾರೆ ಅಂತ. ಅದಕ್ಕೆ ಇಲ್ಲಿ ಬೌಲ್ ಇದೆ, ಬ್ಲಡ್ ಬೀಳ್ಬಾರ್ದು ಅಂತ. ಆಮೇಲೆ ಇಲ್ಲಿ ಗಜಾಸುರನ್ನು ಹೊಡೆದವರು ಅಂತ ರೆಪ್ರೆಸೆಂಟೇಷನ್ ಒಂದೇ ಇದರಲ್ಲೇ ಎರಡಿದೆ. ಇದು ಶಿವ ಮತ್ತು ಪಾರ್ವತಿ ಜೇಜಿದು ವೆಡ್ಡಿಂಗು. ತೆಲ್ಗಡೆ ಬ್ರಹ್ಮಜೇಜಿ ಅವ್ರದ್ದು ವೆಡ್ಡಿಂಗ್ ಮಾಡಿಸ್ತಿದ್ದಾರೆ ಅಲ್ಲಿ. ಹಾಂ ಮದುವೆ ವೆಡ್ಡಿಂಗ್. ಈ ಕಡೆ ಏನು ನೆನಪಿಲ್ಲಲ್ಲ. ಇದು ಭಕ್ತ ಯಾರು ಇವರು? ಯಮರಾಜು ಮಾರ್ಕಂಡೇಯ ಇಲ್ಲಿರೋದು. ಸೊ ಅವ್ರದ್ದು ಅಲ್ಪ ಆಯು ಇತ್ತಂತೆ, 14 ಇಯರ್ಸ್ ಅಷ್ಟೇ. ಆವಾಗ ಯಮರಾಜ ಬಂದು ಅವ್ರು ಕರ್ಕೊಂಡು ಹೋಗ್ಬೇಕಂದ್ರೆ ಇಲ್ಲಿ ಒಂದು ಯಮಪಾಸ್ತ್ರ ಇದೆ ನೋಡಿ. ಈಗ ಇದು ಹೇಳ್ತಾ ಇದ್ರು, ಅವರಿಗೆ ಸ್ಟಡೀಸ್ ಏನು ಇರಲಿಲ್ಲ, ಬರೀ ಓಂ ನಮ ಶಿವಾಯ ಅಂದಿ ಮಾಡ್ತಾ ಇದ್ರಲ್ಲ. ತಗೋಬಾರ್ದು ಅಂತ, ಕರ್ಕೊಬರ್ಬಾರ್ದು ಅಂತ. ಅಲ್ಲ, ಹಂಗಲ್ಲ. ಇಲ್ಲಿ ಲಿಂಗ ಇದೆಯಲ್ಲ, ಲಿಂಗದಿಂದ ಪ್ರತ್ಯಕ್ಷ ಆಗ್ಬಿಟ್ಟು ಶಿವಾಜೇಜಿ, ಯಾಕಂದ್ರೆ ಬರೀ ಇವರು ಓಂ ನಮ ಶಿವಾಯ ಭಕ್ತ, ಯಾರು ಭಕ್ತ ಅಂತ ಆಗಿ ಯಮ ದೇವ್ರನ್ನ ಹೊಡಿತಾ ಇದ್ದಾರೆ, ಕರ್ಕೊಂಡು ಹೋಗ್ಬೇಡ ಅಂತ. ಕರೆಕ್ಟ್. ಇದು ಗೇಮ್ ಆಡ್ತಾ ಇದ್ದಾರೆ. ಶಿವ ಜೇಜಿ ಮತ್ತೆ ಪಾರ್ವತಿ ಜೇಜಿ ಮದುವೆ ಆದ ತಕ್ಷಣ ಗೇಮ್ ಆಡ್ತಿದ್ದಾರೆ. ಮಾಡಕ್ ಶುರು ಮಾಡಿದಾಗ ಪಾರ್ವತಿ ಜೇಜಿ ಗೆದ್ರು. ಅದಕ್ಕಂತ ಅದಕ್ಕಂತ ನಂದಿ ಸಿಟ್ ಮಾಡ್ಕೊಂಡು ಇಲ್ಲಿ ಮುಖ ಕಾಣಿಸ್ತದೆ ನೋಡಿ. ಅವ್ರು ಎಲ್ಲರದು ಫ್ರೆಂಡ್ಸು, ಪಾರ್ವತಿ ಜೇಜಿ ಫ್ರೆಂಡ್ಸ್ ಎಲ್ಲ ನಂದಿಗೆ ಚಿಡಿಸ್ತಿದ್ದಾರೆ, ಶಿವ ಜೇಜಿ ಸೋತ್ರು ಅಂತ. ಅದಕ್ಕಂತ ನಂದಿ ಆಂಗ್ರಿ ಆಗಿದ್ದಾರೆ ಒಂದ್ ಸ್ವಲ್ಪ. ಇದು ರಾವಣಂದು 9 ತಲೆನ ಶಿವಗೆ ಅರ್ಪಣೆ ಮಾಡ್ತಾ ಇರೋದು, ಅಂದರೆ ಹೊಲಿಸ್ಕೊತಾ ಇರೋದು. ಇನ್ನೇನು 10ನೇ ತಲೆ ಕೊಡಬೇಕು ಅಂತಂದಾಗ ಶಿವ ಪ್ರತ್ಯಕ್ಷ ಆಗಿ ಏನು ಬೇಕು ಅಂತ ಕೇಳಿದಾಗ ರಾವಣ ಹೇಳಿರೋದು ನನಗೆ ಆತ್ಮಲಿಂಗ ಕೊಡಿ ಅಂತ. ಸೊ ಇಲ್ಲಿದೆ, ಇಲ್ಲಿ ಆತ್ಮಲಿಂಗ ಕೊಡಿ ಅಂತಂದರೆ ಆವಾಗ ಇಲ್ಲಿ ಶಿವ ಅವರು ಆತ್ಮಲಿಂಗ ಅದು ಆತ್ಮಲಿಂಗ ಕೊಡ್ತಾ ಇದ್ದಾರೆ. ಬಟ್ ಅವಾಗ ಒಂದು ಕಂಡೀಷನ್ ಹೇಳಿದ್ರು ಅವರು, ಆತ್ಮಲಿಂಗನ ಒಂದ್ ಕಡೆ ಇಟ್ಟರೆ ಅಲ್ಲೇ ಇರ್ತದ ಅದು ಅಂತ. ಒಂದು ಕಡೆ ಅಂತಲ್ಲ, ಅಪ್ಪಿತಪ್ಪಿನೂ ಕೆಳಗಡೆ ನೆಲದ ಮೇಲೆ ಇಟ್ಬಿಟ್ರೆ ಆಮೇಲೆ ನಿನಗೆ ಅಲ್ಲೇ ಫಿಕ್ಸ್ ಆಗೋಗುತ್ತೆ ಅಂತ. ಸೊ ಅಲ್ಲಿಂದ ತೊಗೊಂಡು ಹೋಗೋಕ್ಕಾಗಲ್ಲ ಅಂತ. ಸೊ ಈ 1, 2, 3 ಈ 3 ವಿಗ್ರಹ ಸೇಮ್ ಸ್ಟೋರಿನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಲೆಟ್ಸ್ ಗೋ. ಹೋಲ್ಸಿರೋದು ಇವು ದೊಡ್ಡವು ಇವೆಲ್ಲ ಪೇಂಟ್ ಮಾಡ್ತಿದ್ರು ನ್ಯಾಚುರಲ್ ಆಗಿ. ಎಲ್ಲ ಲೀವ್ಸ್ ಹರ್ಬ್ಸ್ ಎಲ್ಲ ತಗೊಂಡ್ಬಂದ್ಬಿಟ್ಟು ಪೇಂಟ್ ಮಾಡ್ತಿದ್ರು, ಕುಟ್ತಿದ್ರಲ್ಲಿ ಪೇಂಟ್ ಮಾಡೋದು ಅಲ್ಲಿ. ಮತ್ತೆ ಪೇಂಟ್ ಮಾಡಿ ಹಾಫ್ ಫಿನಿಶ್ಡ್ ಆಗಿದೆ, ಅದೇ ಸ್ವಲ್ಪನೇ ಪೇಂಟ್ ಮಾಡಿದ್ದಾರೆ. ಸೊ ಇಲ್ಲಿ ಕಾಣುತ್ತಲ್ಲ, ಇದು ಇಲ್ಲಪ್ಪ, ಇಲ್ಲಿ ಇದೆಲ್ಲ ಸ್ವಲ್ಪ ಪೇಂಟ್ ಮಾಡಿದ್ದಾರೆ. ಅದು ಮಹಾಭಾರತ ಆ ಕಡೆ ಅಲ್ಲ, ಇಲ್ಲಿ ಒಂದು ಸ್ವಲ್ಪ ಪೇಂಟ್ ಇದೆ, ಪೇಂಟಿಂಗು. ಸೊ ಆ ಪೇಂಟಿಗೆ ಹಾಂ ಆ ಬೌಲಲ್ಲಿ ವೆಜಿಟೇಬಲ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕಲರ್ ಮಿಕ್ಸ್ ಮಾಡಿ ಆ ಕಲರ್ನ ತೊಗೊಂಡ್ಬಿಟ್ಟು ಅಲ್ಲಿ ಪೇಂಟ್ ಮಾಡ್ತಾಯಿದ್ರು. ಇದಿಷ್ಟು ವೆಜಿಟೇಬಲ್ಸ್ ಕಲರ್. ಆ್ಯಂಡ್ ಆ ಕಡೆ ಇರೋದು ಮಹಾಭಾರತ, ಅದು ಡೆಪಿಕ್ಷನ್. ಕುರುಕ್ಷೇತ್ರ ವಾರ್ ಫುಲ್ಲು ಮೇಲಿಂದ ಕೆಳಗಡೆ 1, 2, 3, 4, 5 ರೋಸ್. ಕೃಷ್ಣದು ಬಾರ್ನ್ ಆಗಿರೋದಿದೆ, ವಾಸುದೇವ ಕರ್ಕೊಂಡು ಹೋಗ್ತಿರೋದು. ಕಂಪ್ಲೀಟ್ ಸ್ಟೋರಿ ಇದೆ ಕೃಷ್ಣದ ಕಂಪ್ಲೀಟ್ ಸ್ಟೋರಿ ಆ 2 ರೋ ಅಲ್ಲಿ. ಇದಿಷ್ಟು ಮೇಲೆದೆಲ್ಲ ಮಹಾಭಾರತ, ಕುರುಕ್ಷೇತ್ರ ವಾರದ ಸ್ಟೋರಿ. ಓಕೆನಾ? ಇದಿಷ್ಟು ಬರೀ ಕೇವ್ ನಂಬರ್ 16 ನೋಡಿರೋದು ನಾವು ಅಲ್ವಾ? ಸೊ ಇದಿಷ್ಟು ಸ್ಟೋರಿ ಈ ಕೇವ್ 16 ಅಂದರೆ ಏನೇನು ರೆಪ್ರೆಸೆಂಟ್ ಮಾಡುತ್ತೆ ವಿಗ್ರಹಗಳು ಅವೆಲ್ಲ ಅಂತ. ಇದೊಂದು ನೋಡೋದಕ್ಕೆ ನಮಗೆ ಆಲ್ಮೋಸ್ಟ್ 1.5 hour ಆಯಿತು. ಅಂದರೆ ವಿತ್ ಗೈಡ್ ತೊಗೊಂಡು ಆಮೇಲೆ ನಾನು ಮತ್ತೆ ಇನ್ನೊಂದು ರೌಂಡ್ ಎಲ್ಲ ಹೊಡ್ಕೊಂಡು ಹೋಗೋವರೆಗೆ ಇಷ್ಟೊತ್ತಾಯಿತು.
ಇಲ್ಲ ಅಂದರೆ ಸುಮ್ಮನೆ ಹಿಂಗೆ ಉದ್ದಕ್ಕೆ ನೋಡ್ಕೊಂಡು ಹೋಗ್ತೀವಿ ಅಂದರೆ ಒಂದು ಹಾಫ್ ಆನ್ ಅವರಲ್ಲಿ ಒಂದು ಕೇವ್ ನೋಡ್ಬೋದು. ನಮ್ಮ ಹತ್ರ ಇನ್ನೊಂದು ಹಾಫ್ ಆನ್ ಅವರ್ ಟೈಮ್ ಇದೆ ಅಷ್ಟೇ. ಸೊ ಹಾಫ್ ಆನ್ ಅವರ್ ಟೈಮಲ್ಲಿ ಎಷ್ಟಾಗುತ್ತೆ ನೋಡೋಕ್ಕೆ ಗೊತ್ತಿಲ್ಲ. ಮೇ ಬಿ ಒಂದು ಮೇನ್ ಕೇವ್ 10 ಅಂತಿದೆ, ಅದೊಂದು ಕೇವ್ 10 ನೋಡ್ಕೊಂಬಿಟ್ಟು ಇಲ್ಲಿಂದ ಮುಂದೆ ಹೋಗೋಣ ಅಂತ. ಇನ್ನೊಂದು ಅಷ್ಟು ಇದು ಹೇಳ್ಬೇಕಾಗಿತ್ತು ಏನಂತಂದರೆ, ಈ ಕೇವ್ 16 ಸ್ಟಾರ್ಟ್ ಮಾಡಿರೋದು 6th and 7th ಸೆಂಚುರಿಯಲ್ಲಿ ಅಂತೆ. ಮಾಡಿರೋದು ಯಾರು ಅಂತಂದರೆ ರಾಷ್ಟ್ರಕೂಟರು ಯಾರು ಅಂದರೆ ಕರ್ನಾಟಕ ಕಡೆ, ನಮ್ಮ ಕಡೆನವರೇ. ರಾಷ್ಟ್ರಕೂಟರದು ನಂದದುರ್ಗನ ಏನೋ ಹೆಸರಿದೆ, ಆ ರಾಜರು ಇವ್ರು ಮಾಡಿರೋದಂತೆ. ಆಮೇಲೆ 10 ತಲೆಮಾರುಗಳು ಇದನ್ನು ಮಾಡಿರೋದು, ಅಂದರೆ ಕಂಪ್ಲೀಟ್ ಆಗೋದಕ್ಕೆ. ಆಮೇಲೆ ಇದು ಆಲ್ಮೋಸ್ಟ್ 200 years ಆಗಿದೆ ಓನ್ಲಿ ಈ ಕೇವ್ಸ್ದು ಕೆತ್ತಿ ಈ ಥರ ಶೇಪ್ ತರೋದಕ್ಕೆ. ಸೊ ಇದಿಷ್ಟು ಸ್ಟೋರಿ ಕೇವ್ ನಂಬರ್ 16. ನಂಬರ್ 12 ಅದೇ ಇನ್ಕಂಪ್ಲೀಟ್ ಇದ್ದಾವೆ. ಓನ್ಲಿ 16 ಏನಿದೆ ಕೇವ್ 16 ಅದು ಮಾತ್ರ ಒಳ್ಳೆ ಆರ್ಕಿಟೆಕ್ಚರು. ಸೊ ಫುಲ್ಲು ಬೆಟ್ಟನ ಕೊರೆದುಬಿಟ್ಟು ಎಂಥ ಆರ್ಕಿಟೆಕ್ಚರ್ ಮಾಡಿದ್ದಾರೆ ಅಂತಂದರೆ ವಾ ಸೂಪರು. ಅಂದರೆ ಯಾವುದು ಎಕ್ಸ್ಟ್ರಾ ಬೇರೆ ಕಡೆಯಿಂದ ಕಲ್ಲು ತೊಗೊಂಬಂದ್ಬಿಟ್ಟು ಎಲ್ಲಿ ಜೋಡಿಸಿಲ್ಲ. ಸೊ ಇದು ಹೆಂಗೆ ಅಂದರೆ ಟಾಪಿಂದ ಸ್ಟಾರ್ಟ್ ಮಾಡಿದಾರಂತೆ. ಟಾಪಿಂದ ಕಳಸದಿಂದ ಸ್ಟಾರ್ಟ್ ಮಾಡ್ಕೊಂಡು ಡೌನಲ್ಲಿ ಬಂದು ಟೆಂಪಲ್ ಮಾಡಿ ಪಕ್ಕದಲ್ಲಿ ಇರೋದೆಲ್ಲ ಆರ್ಕಿಟೆಕ್ಚರ್ ಎಲ್ಲ ಮಾಡಿದ್ದಾರೆ. ಸೊ ಇಲ್ಲೊಂದು ಸ್ವಲ್ಪ ಆರ್ಕಿಟೆಕ್ಚರ್ ಕಾಣಿಸ್ತಾ ಇದೆ ನೀಟಾಗಿ. ಅದಕ್ಕೆ ಅವ್ರು ಹೇಳಿರೋದು 10 ನೋಡಿ ಅಂತ. ಇನ್ನು ರಿಮೈನಿಂಗ್ ಎಲ್ಲ ಸುಮ್ಮನೆ ನಾರ್ಮಲ್ ಆಗಿದೆ. 9, 8, 7, 6, 5, 4 ಅಲ್ಲಿವರೆಗಿದೆ ಲಾಸ್ಟು. ಇದೊಂದು ನೋಡ್ಕೊಂಬರೋಣ ಬನ್ನಿ ಹೋಗಿ. ಕೇವ್ದು ಎಲ್ಲರ ಕೇವ್ಸ್ ಮುಗೀತು. ಎರಡು ನೋಡಿದ್ವಿ ನಾವು, ಒಂದು 16, ಒಂದು 10. ಇನ್ನೊಂದು ಅಲ್ಲಿ ಹೇಳ್ತಾಯಿದ್ರು 29 ಮತ್ತು 32 ಅವೆರಡು ಚೆನ್ನಾಗಿದೆ ಅಂತ ಜೈನರದು. ಅದಕ್ಕೆ ಅದು ಬಗ್ಗಿ ವೆಹಿಕಲ್ ಇದೆ ಅಲ್ಲಿ, ಈ ವೆಹಿಕಲ್ ಅದು ಕುತ್ಕೊಂಡು 30 rupees ಕೊಟ್ಟರೆ ಅದು ಕರ್ಕೊಂಡು ಹೋಗುತ್ತಂತ ಅಲ್ಲಿಗೆ. ನನಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಅಲ್ಲಿಗೆ, ಮತ್ತೆ ಹೋಗಿ ಬರೋವರೆಗೆ ನಮಗೆ ಇನ್ನೂ 1 hour ಟೈಮ್ ಬೇಕು. ಸೊ ಅಷ್ಟು ಟೈಮ್ ಇಲ್ಲ ನಮ್ಮ ಹತ್ರ, ಅದಕ್ಕೆ ಹೊಡ್ತಾ ಇದ್ದೀವಿ. ಸೊ ಎಲ್ಲರೋದಲ್ಲಿ ನೋಡಬೇಕಾಗಿರೋದು ಮೇನ್ ಕೇವ್ಸು 16, 10. 16 ಬಂದು ಕೈಲಾಸ ಕೇವ್, ಅದು ಸೂಪರ್. ಅದು ನೋಡೋದಕ್ಕೆ 1 hour ಮೇಲೆ 1.5 hour ಆಯಿತು. ಆಮೇಲೆ 10 ಅದು ಗೌತಮ್ ಬುದ್ಧದ್ದು. ಆಮೇಲೆ 29 and 32 ಅದು ಜೈನರದಿದೆ ಅಂತೆ. ಅವೆರಡು ನೋಡಿಲ್ಲ, ಬಟ್ ಇಷ್ಟು ನೋಡ್ಬೋದು ನಾವು ಎಲ್ಲರ ಬಂದರೆ. ಹಾಗೇನು 3-4 hours ಬೇಕೇ ಬೇಕು ನೋಡೋದಕ್ಕೆ, ಹಾಫ್ ಎ ಡೇ ಕಂಪ್ಲೀಟಾಗಿ. ಏನಿದೆ ಫುಲ್ ನೋಡ್ಬೇಕಂತಂದ್ರೆ ಚೆನ್ನಾಗಿ ಅನ್ನಿಸ್ತಾ ನಿನಗೆ? ಓಕೆ, ನಾ ಟೂರ್ ಗೈಡ್. ನೀನು ಟೂರ್ ಗೈಡ್ ಆಗಿದ್ದಾ? 250 ಇಲ್ಲಿಗೆ ಕೊಡ್ಬೇಕಾ? 500 ನಂಗೆ ರೊಕ್ಕ ಕೊಟ್ಟಿಲ್ಲ, ಸ್ಕ್ಯಾಮ್. ಸೊ ಇಲ್ಲಿಂದ ಈಗ ನಾವು ಆನ್ ದಿ ವೇಯಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ ಮಲ್ಕೊಂಡಿರೋದು, ಅದೊಂದು ನೋಡಿಕೊಂಡು ಹೋಟೆಲಿಗೆ ಹೋಗ್ಬೇಕು. ಅದು ದೇವಸ್ಥಾನ ಎಷ್ಟು ಟೈಮ್ ಆಗುತ್ತೆ ಗೊತ್ತಿಲ್ಲ, ಹಾಫ್ ಆನ್ ಅವರ್ ಮೇ ಬಿ. ಸೊ ಅದು ನೋಡಿಕೊಂಡ್ರೆ ಮುಗಿದು ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ ವಾಪಸ್ ಪುಣೆ ಕಡೆ ಹೋಗ್ತಾ ಶನಿ ಶಿಂಗಣಾಪುರವನ್ನು ನೋಡಿದ್ರೆ ಇವತ್ತಿಂದು ಆ್ಯಂಡ್ ದಿಸ್ ಕಂಪ್ಲೀಟ್ ಟೂರು ಎಂಡ್ ಆಗುತ್ತೆ. ಅಲ್ಲಿ ಎಲ್ಲೋರಿಂದ ಒಂದು 3-4 ಕಿಲೋಮೀಟ್ರ್ ಬಂದುಬಿಟ್ರೆ ಖೌಲತಾಬಾದ್ ಅಂತಿದೆ, ಖೌಲತಾಬಾದ್ ಅಂತ. ಅದರಿಂದ ಹೊರಡೆ ಬಂದರೆ ಇದು ಆಂಜನೇಯ ದೇವಸ್ಥಾನ ಇದೆ, ಭದ್ರಾ ಮಾರುತಿ ಮಂದಿರ್ ಅಂತ ಹೇಳ್ತಾರೆ ಇದಕ್ಕೆ. ಮಲಗಿರೋ ಆಂಜನೇಯ ಸ್ವಾಮಿ. ಸೊ ಇದು ದೇವಸ್ಥಾನ. ಮಾರುತಿ ದೇವಸ್ಥಾನ ಮುಗೀತು 10 ನಿಮಿಷದಲ್ಲಿ, ಏನು ರಶ್ ಇಲ್ಲ. ಸೀದಾ ಹೊರಡೆ ಹೋದ್ವಿ ಬಂದ್ವಿ. 9:30 ಆಯಿತು. ಶನಿ ಶಿಂಗಣಾಪುರಕ್ಕೆ ಸ್ವಾಗತ. ಇದು ಶನಿ ಶಿಂಗಣಾಪುರ ದೇವಸ್ಥಾನ ಬಂದಿದ್ವಿ. ತುಂಬ ರಶ್ ಇದೆ ಇವತ್ತು. ನಾನೇನೋ ಬೇಗ ಹಾಫ್ ಆನ್ ಅವರಲ್ಲಿ ಆಗೋಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಇನ್ನೂ ಲೇಟ್ ಆಗೋ ಥರ ಕಾಣಿಸ್ತಾ ಇದೆ. ನೋಡೋಣ, ತುಂಬ ರಶ್ ಇದೆ ಇವತ್ತು. ದರ್ಶನ ಮಾಡ್ಕೊಂಡ್ಬಂದ್ವಿ. ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಕಾರ್ ಪಾರ್ಕಿಂಗಿಂದನೇ ಎಂಟ್ರೆನ್ಸ್ ಇರೋದು. ಅದು ಅಂಡರ್ ಪಾಸ್, ಅದು ರೋಡ್ ಕೆಳಗಡೆಯಿಂದ ಹೋಗ್ಬಿಟ್ಟು ದೇವಸ್ಥಾನ ಕಡೆ ಹೋಗುತ್ತೆ. ಮುಂಚೆ ಇರೋ ಎಂಟ್ರಿ ಏನಿದೆ ಅದು ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಹಿಂದೆ ನೋಡ್ತೀವಿ ಪಾರ್ಕಿಂಗು, ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಈ ಬಿಲ್ಡಿಂಗ್ ಇದೆ ಅಲ್ಲಿಂದ ಲೈನ್ ಹೋಗುತ್ತೆ. ಲೈನ್ ಹೋಗ್ಬಿಟ್ಟು
ದೇವಸ್ಥಾನ ಇದ್ರ ಹಿಂದ್ಗಡೆ ಇರೋದು, ಅಲ್ಲಿಗೆ ಹೋಗುತ್ತೆ. ಸೊ ಇಲ್ಲಿ ಆಯಿಲ್ ಅಭಿಷೇಕ ಮಾಡಬೇಕು ಆ ಥರ ಏನೋ ಅಂದ್ಕೊಂಡ್ರೆ ಅದಕ್ಕೆ ಸಪ್ರೇಟಾಗಿ ಲೈನ್ ಇದೆ. ಅದಕ್ಕೆ 500 rupees ಪರ್ ಪರ್ಸನ್ ಇರೋದು, ಸಪ್ರೇಟ್ ಕ್ಯೂ. ಸೊ ಅವಾಗ ಏನು ಮಾಡಿದ್ರೆ ಅದು ಫುಲ್ ದೇವ್ರ ಹತ್ರ ಅಲ್ಲಿವರೆಗೆ ಬಿಡ್ತಾರೆ. ಅಲ್ಲಿ ನೀವು ಆಯಿಲ್ ಹಾಕಿಬಿಟ್ಟು ನೀವೇ ಆಯಿಲ್ ಹಾಕಿ ಬರ್ಬೋದು. ಅದೇ ಜನರಲ್ ದರ್ಶನ ಆದರೆ ನಾವು ಆಚೆನೇ ಒಂದು ದೊಡ್ಡದು ಇದಿಟ್ಟಿದ್ದಾರೆ, ಅಲ್ಲೇ ಆಯಿಲ್ ಹಾಕ್ಬಿಟ್ಟು, ಅವ್ರ ದೇವ್ರ ಮೇಲೆ ಹಾಕೋಕ್ಕಾಗಲ್ಲ, ಅಲ್ಲೇ ಆಯಿಲ್ ಹಾಕಿ ಬರಬೇಕು. ಇದಿಷ್ಟು. ಸೊ ಇದು ಮುಗೀತು. ನಾವು ರಶ್ ಇದ್ರೂ ನಾವು 15-20 ನಿಮಿಷ ಮುಗೀತು, ಹಾಫ್ ಆನ್ ಅವರ್ ಮ್ಯಾಕ್ಸಿಮಮ್ ಮುಗಿಸ್ಕೊಂಡು ಇಲ್ಲಿ ಹೊಡ್ತಾ ಇದೀವಿ ಪುಣೆ ಕಡೆ. ಇವಾಗ ಇದು ಆರತಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ, ವೆಜ್ ಆ್ಯಂಡ್ ನಾನ್ ವೆಜ್. ಇದು ಅಹಮದ್ ನಗರ್, ಅಹಲ್ಯ ನಗರ್ ಅಲ್ಲಿರೋದು. ನಾವು ಟುವರ್ಡ್ಸ್ ಪುಣೆ ಹೋಗ್ತಾ ಇಲ್ಲಿ ಊಟ ಮಾಡ್ಕೊಂಡ್ವಿ. ಊಟ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿತ್ತು. ಇದು ಹೋಟ್ಲ್ ಬಂದುಬಿಟ್ಟು ಮಂಗಳೂರು ಶೆಟ್ಟಿ ಅವ್ರದ್ದಂತೆ. ಊಟ ಚೆನ್ನಾಗಿತ್ತು. ಸೊ ಇದೊಂದು ಒಳ್ಳೆ ಜಾಗ ಊಟ ಮಾಡೋದಕ್ಕೆ.